ಆದ್ಯ ನನ್ನೋಳು, ಆದ್ಯ ನನ್ನ ಲೈಫು, ಆದ್ಯನೇ ಎಲ್ಲ. ಯಾಕೆ ಯಾಕೆ ನಗ್ತಿದ್ಯಾ? ಮತ್ತೆ ಯಾಕೆ ನಗ್ತಿದ್ಯಾ? ನಿನಗೂ ಹುಚ್ಚಿಡಿತಾ? ನಿನಗೂ ಹುಚ್ಚಿಡಿತಾ? ಯಾಕೆ ನಗ್ತಿದ್ಯಾ? ಮತ್ತೆ ಮತ್ತೆ ಯಾಕೆ ನಗ್ತಿದ್ಯಾ? ಏನ್ ನಗ್ತಿದ್ಯಾ ಹೇಳ್ಬಿಟ್ಟು ನಗೋ. ಯಾಕೆ ನಗ್ತಾ ಇದ್ದಾನೆ ಅಂಥದ್ದು ಏನು ಹೇಳಿದೆ ನಾನು? ಆದ್ಯನ ಟ್ಯಾಟು ನೋಡಿ ಅವನಿಗೂ ಹುಚ್ಚಿಡ್ದಿರ್ಬೇಕು. ಮಗನೇ, ನನ್ನ ಆದ್ಯನ ನನ್ನಿಂದನೇ ಕರ್ಕೊಂಡು ಹೋದೆ ಅಲ್ವಾ? ಅನುಭವಿಸು ಅನುಭವಿಸು. ಆದ್ಯ, ಐ ಲವ್ ಯು. ಆದ್ಯ, ಐ ಲವ್ ಯು. ಐ ಲವ್ ಯು ಆದ್ಯ. ಅಣ್ಣ, ಮತ್ತೊಂದ್ಸಲ ಕೇಳ್ಕೊಳ್ತಿದ್ದೀನಿ, ನನ್ನ ಕ್ಷಮಿಸ್ಬಿಡು ಅಣ್ಣ. ನಿನ್ ಜೊತೆ ಮಾತಾಡದೇ ಇರೋದು ತುಂಬಾ ಕಷ್ಟ ಆಗುತ್ತೆ. ಐ ಆಮ್ ವೆರಿ ಸಾರಿ. ಎಲ್ಲದನ್ನೂ ಒಂದು ಸಾರಿಯಿಂದ ಮರೆಯೋಕ್ಕಾಗೋದಿಲ್ಲ ಆದ್ಯ. ಐ ಆಮ್ ಸಾರಿ ಅಣ್ಣ. ಹೋಗು, ಆದ್ಯ ಅಳ್ತಾ ಇದ್ದಾಳೆ, ಹೋಗಿ ಸಮಾಧಾನ ಮಾಡು. ನನ್ನಿಂದ ಆಗಲ್ಲ ಕಣೋ. ಅವಳು ಸೈಲೆನ್ಸ್ನ ಅರ್ಥ ಮಾಡ್ಕೊಂಡೆ ಪಾಪಿ ಅಣ್ಣ ಆಗ್ಬಿಟ್ಟಿದ್ದೀನಿ. ತಪ್ಪು ಮಾಡಿಬಿಟ್ಟೆ. ಆದರೆ ಏನು ಮಾಡಲಿ, ಅವಳು ಮುಂದೆ ನಿಂತು ಎಲ್ಲ ಕ್ಷಮಿಸ್ಬಿಡ್ತೀನಿ, ಎಲ್ಲ ಮರ್ತ್ಬಿಡ್ತೀನಿ ಅಂತ ಹೇಳೋಷ್ಟು ಯೋಗ್ಯತೆ ನನಗಿಲ್ಲ ಕಣೋ. ಎಲ್ಲವನ್ನು ಮಾತಲ್ಲೇ ಹೇಳಬೇಕಂತ ಏನಿಲ್ಲ ಕಣೋ. ಸೈಲೆಂಟಾಗಿದ್ದಾಗ ಕೂಡ ತುಂಬ ವಿಷಯ ಅರ್ಥ ಮಾಡ್ಕೊಬೇಕಾಗುತ್ತೆ. ಆ ಶಕ್ತಿನ ನಾನು ಕಳ್ಕೊಂಡ್ಬಿಟ್ನೇನೋ ಅಂತ ನನಗನ್ನಿಸ್ತಾ ಇದೆ. ನನ್ನ ಕಡೆಯಿಂದ ಒಂದು ಸಾರಿ ಹೇಳೋಕ್ಕಾದರೆ ಹೇಳ್ಬಿಟ್ಬಿಡ. ಚಿಕ್ಕು, ಚಿಕ್ಕು, ಚೀಕು, ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನೀನು ನನ್ನ ಅಷ್ಟೇ ಮಿಸ್ ಮಾಡ್ಕೊಂಡ್ಯಾ? ನನಗೆ ಗೊತ್ತು ನಿನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ. ರೂಮ್ಗೆ ಹೋದವ್ರು ಇನ್ನೂ ಬರಲೇ ಇಲ್ಲ. ಪ್ರಭಾಕರ್ನ ಹುಷಾರು ಮಾಡೇ ಕರ್ಕೊಂಬರ್ತಾರ? ಹುಷಾರಂತೆ ಹುಷಾರ್, ಅವ್ರ ಮುಖಗಳು ನೋಡಿ. ಮಮತಾ, ಕೋಪ ಬಂದಾಗ ನೀನು ಏನು ಮಾತಾಡ್ತೀಯ ಅಂತ ನಿನಗೇ ಗೊತ್ತಿರೋದಿಲ್ಲ. ಆ ಪ್ರಭಾಕರ್ ಮಾಡಿದ್ದೀನ ಅವ್ರ ಹತ್ರ ಯಾಕೆ ಹೇಳ್ಬೇಕು ಹೇಳು? ಅಭಿನೇ ಸುಮ್ಮನಿದ್ದಾನೆ, ನಾವು ಸುಮ್ಮನಿರತ್ತಾನೆ. ಅಟ್ಲೀಸ್ಟ್ ಹಂಗೆ ಹೇಳಿದ್ರಾದ್ರೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಕ್ಕ. ಏನು ಭ್ರಮೆ. ಬಂದ್ರು. ಸುಕನ್ಯಾರೆ, ಬನ್ನಿ ಕೂತ್ಕೊಳ್ಳಿ. ನೋಡ್ಕೊಂಡು ಬಂದ್ರ ಪ್ರಭಾಕರ್ ಅವ್ರನ್ನ? ಏನಂತಾರೆ? ಅದು ಪಾಪ ಅನ್ಸಿರತ್ತೆ ಅಲ್ವಾ? ಹಾಗೇನಿಲ್ಲ, ತುಂಬ ಖುಷಿ ಆಯಿತು. ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅನ್ನಿಸ್ತು. ನೀವೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರೋದು ನೋಡಿದ್ರೆ ಅವ್ರು ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರಲಿ ಅನ್ನಿಸ್ತಾ ಇದೆ.
ತಗೊಳಪ್ಪ, ಕೊಟ್ರು ಕೈನ. ನಮ್ಮ ಶ್ರಾವಣಿ ಮೊದಲು ದೊಡ್ಡಪ್ಪನ ಕರ್ಕೊಂಡು ಹೋಗ್ತೀನಿ ಅಂದಾಗ ನಮ್ಗೆ ಯಾರಿಗೂ ಒಪ್ಪಿಗೆನೇ ಇರಲಿಲ್ಲ. ಬೇಡ ಅಂತ ನಾವೆಷ್ಟೇ ಹಠ ಮಾಡಿದ್ರು ನಮಗಿಂತ ಹಠ ಮಾಡಿ ಅವಳು ಇಲ್ಲಿ ಕರ್ಕೊಂಬಂದಿದ್ದಾಳೆ. ಈಗ ಗೊತ್ತಾಗ್ತಿದೆ ನನಗೆ ಅವಳು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ಲು ಅಂತ. ಯಾಕಂತೆ ಎಲ್ಲ ವಿಷಯ ಹೇಳ್ಬಿಟ್ಲಾ? ನಮ್ಮಪ್ಪನ ಈ ಸ್ಥಿತಿ ಕಾರಣ ಆಗಿರೋದನ್ನ ಪತ್ತೆ ಹಚ್ಚೋದಕ್ಕಂತೆ. ನಮ್ಮ ಶ್ರಾವಣಿ ಹಠ ಹಿಡಿದು ಕೂತ್ಲು ಅಂದರೆ ಅಂದ್ಕೊಂಡಿರೋ ಕೆಲಸ ಮುಗಿಯೋವರೆಗೂ ಜಪ್ಪಯ್ಯ ಅಂದರೂ ಎದ್ದೇಳಲ್ಲ. ಅವಳ ಮನಸ್ಸಲ್ಲಿ ಖಂಡಿತವಾಗಿಯೂ ಏನೋ ಒಂದು ಓಡ್ತಿದೆ. ಅವಳು ನಮ್ಮ ಹತ್ರ ಸ್ಪಷ್ಟವಾಗಿ ಹೇಳ್ಕೊಂಡಿಲ್ಲ, ಆದರೆ ಅವಳೇನು ಅಂತ ನಮ್ಗೆ ಗೊತ್ತಾಗುತ್ತೆ. ನನ್ನ ಗಂಡನ ಈ ಸ್ಥಿತಿಗೆ ತಂದವರು ಅವ್ರು ಖಂಡಿತ ಉದ್ಧಾರ ಆಗಲ್ಲ. ಹೋಗ್ಲಿ ಬಿಡಿಯಮ್ಮ. ಇಲ್ಲ ಬೀಗ್ರೆ, ನಮ್ಮ ಹೊಟ್ಟೆ ಅಷ್ಟೊಂದು ಉರಿತಾ ಇದೆ, ಅವರು ಸರ್ವನಾಶ ಆಗಿ ಹೋಗ್ತಾರೆ. ಅಯ್ಯಪ್ಪ, ನನ್ನ ಗಂಡನ ಬಂದ ಗತಿ ಅವರಿಗೂ ಬರುತ್ತೆ. ಮುಗೀತು ನಮ್ಮ ಕತೆ. ನನ್ನ ಶಾಪ ಅವ್ರಿಗೆ ತಟ್ಟದೆ ಬಿಡಲ್ಲ. ಹೋಗಲಿ ಬಿಡಿ ಸುಕನ್ಯಾ ಅವರೇ, ಯಾರ್ಯಾರ ಬಗ್ಗೆನೋ ನೀವು ಮಾತಾಡಿ ಯಾಕೆ ಟೆನ್ಷನ್ ತೊಗೊಳ್ತೀರಾ? ಶ್ರಾವಣಿ ಅಂದ್ಕೊಂಡಿದ್ದೆಲ್ಲ ಆಗಲಿ. ಪ್ರಭಾಕರ್ ಅವರು ಮುಂಚಿನ ಸ್ಥಿತಿಗೆ ಆದಷ್ಟು ಬೇಗ ವಾಪಸ್ ಬರಲಿ. ಈ ನಿಶಿ ಎಲ್ಲೋದ್ಲು? ಏನೋ ಕಿತಾಪತಿ ಮಾಡೋ ಥರ ಕಾಣಿಸ್ತಾ ಇದ್ದಾಳೆ. ರೀ, ನಾನೊಂದು ನಿಮಿಷ ಬಂದೆ.